ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತು ಕನ್ನಡ ಕ್ವಶನ್ ಪೇಪರಿನ ಕೀ ಆನ್ಸರ್ ಜೊತೆಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ನೆನ್ನೆ ನಡೆದಂತಹ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ವಿದ್ಯಾರ್ಥಿಗಳ ಕನ್ನಡ ಕ್ವಶನ್ ಪೇಪರ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಭವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಬನ್ನಿ, ಮೊದಲನೆಯ ಪ್ರಶ್ನೆ, ಲಕ್ಷಧಾರಿಗಳ ಚದುರಂಗದಾಟ ಯಾವುದು? ಇದಕ್ಕೆ 100% ಸರಿಯಾದ ಉತ್ತರ ನಗರ ಜೀವನ. ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಬಣ್ಣ ಮತ್ತು ಗಾಂಭೀರ್ಯ ಅನ್ನುವಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿ ಕೂಡ ಕರೆಕ್ಟಾಗಿ ಆನ್ಸರನ್ನು ಬರೆದಿದ್ದಾರೆ. ವಿಜ್ಞಾನದ ಅಡಿಪಾಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆಯನ್ನು ಕೇಳುವುದೇ ವಿಜ್ಞಾನದ ಅಡಿಪಾಯ. ಮಗುವಿನಿಂದ ಹುಟ್ಟು ಹಿಡಿದು ಮುಪ್ಪಿನವರೆಗೂ ಯಾರೆಲ್ಲ ಪ್ರಶ್ನೆಗಳನ್ನು ಕೇಳ್ತಿರೋ ಅಲ್ಲಿ ಏನು ಸೃಷ್ಟಿಯಾಗತ್ತೋ ಅದನ್ನೇ ನಾವು ವಿಜ್ಞಾನ ಅಂತ ಕರೆಯುತ್ತೇವೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮ್ಯಾನ್ ಯಾರು ಕಣ್ರಿ ಅಂತ ಕೇಳಿದ್ದಾರೆ. ಅದು ತಿಪ್ಪಣ್ಣ. ಬನ್ನಿ ಸರ್, ಹೊಂದಿಸಿ ಬರೆಯಿರಿಯನ್ನು ನೋಡೋಣ. GS ಶಿವರುದ್ರಪ್ಪ. ಇದಕ್ಕೆ ರಾಷ್ಟ್ರಕವಿ ಅನ್ನುವಂಥದ್ದು ರೈಟ್ ಆನ್ಸರ್. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. ಲಲಿತಾ ಸಿದ್ಧ ಬಸವಯ್ಯ. ಇದಕ್ಕೆ ಸರಿಯಾದ ಉತ್ತರ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗೋಣ. ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಒಕ್ಕಲ ಮಕ್ಕಳನ್ನು ನಂಬುವುದಿಲ್ಲ, ಅಂದರೆ ಮನೆಯಲ್ಲಿ ಕೆಲಸ ಇರ್ತಾರವರ ಮಕ್ಕಳನ್ನು. ಗುಡ್ಡ ಹೊಳೆಯಲ್ಲಿ ಆಡುತ್ತಿದ್ದ ಆಟ ಯಾವುದು? ಅದು ಮರಿ ಮೀನುಗಳನ್ನು ಹಿಡಿಯುವುದು ಅನ್ನುವಂಥದ್ದು ರೈಟ್ ಆನ್ಸರ್. ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದವರು ಯಾರು ಅಂತ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಅಬ್ದುಲ್ ಕಲಾಂ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ನಮ್ಮ ಮೇಲ್ ಐ ಡಿ all-in-one-pdf99@gmail.com ಇದಕ್ಕೆ ಕಳಿಸಿಕೊಡ್ತೀರಾ ಅಂತ ಒಂದು ವಿಶ್ವಾಸ ಇದೆ, ಭರವಸೆ ಇದೆ. ದಯವಿಟ್ಟು ಈ ಒಂದು ಮೇಲ್ ಐ ಡಿಗೆ ಯಾವುದೇ ಸಬ್ಜೆಕ್ಟಿನ ಯಾವುದೇ ಸ್ಟ್ರೀಮಿನ ಕ್ವಶನ್ ಪೇಪರನ್ನು ತಗೊಳ್ಳು ದಯವಿಟ್ಟು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಇವೆಲ್ಲ ಪ್ರಶ್ನೆಗಳು ಕಾಣುತ್ತಿರುವಂಥದ್ದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು ಸರ್. ಮುಂದಿನ ಗ್ರಾಮರ್ ಭಾಗವನ್ನು ಈಗ ನಾವು ನೋಡ್ತಾ ಹೋಗೋಣ. ಬನ್ನಿ, ಪಾರ್ಟ್ ಈ ಕೆಳಗಿನ 2 ಪ್ರಶ್ನೆಗಳಿಗೆ ಸೂಚನಾಗುಣವಾಗಿ ಉತ್ತರಿಸಿ. ಕೆಳಗಿನ 2 ಪದಗಳಿಗೆ ಅರ್ಥವನ್ನು ಬರೆಯಿರಿ. ಸಸ್ಸೆಮಿರಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಸ್ವಲ್ಪವು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದಾರಂದ ಅಂತ ಇದೆ. ಇದಕ್ಕೆ ಬಾಗಿಲು ಅನ್ನುವಂಥದ್ದು ಸರಿಯಾದ ಉತ್ತರ. ಸಾಬೂಬು ಅಂತ ಇದೆ. ಇದಕ್ಕೆ ಕಾರಣ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕೆಳಗಿನ 2 ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಇದನ್ನು ನೋಡೋಣ ಈಗ. ಅದುರು ಅಂತ ಇದೆ, ಅಂದರೆ ಅಲಗಾಡು ಅಥವಾ ನಡುಗು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕಾಂತಾರ ಅಂತ ಇದೆ. ಪಿಕ್ಚರು ಅಂತ ಬರೀತಾರೆ ನಮ್ಮ ಮಕ್ಕಳು, ಮೂವಿ ಅಂತ. ಅಯ್ಯೋ ದೇವಾ, ಅದನ್ನು ಕಾಂತಾರ ಅಂದರೆ ಕಾಡು ಅಂತ ಅರ್ಥ ಅಥವಾ ವನ ಅಂತ ಅರ್ಥ, ಆಯಿತಾ. ಬಂಗಾರ ಅಂತ ಇದೆ. ಅದಕ್ಕೆ ರತ್ನ ಅಂತೀವಿ ಅಥವಾ ಚಿನ್ನ ಅಂತ ಬರೆಯಬಹುದಾಗಿದೆ. ಬನ್ನಿ ವಿದ್ಯಾರ್ಥಿಗಳ 24ನೆಯ ಪ್ರಶ್ನೆ. ಕೆಳಗಿನ 2 ಪದಗಳಿಗೆ ತತ್ಸಮ ತದ್ಭವವನ್ನು ಬರೆಯಿರಿ. ಲಕ್ಷ ಅಂತ ಇದೆ. ಅದಕ್ಕೆ ಲಕ್ಕ ಅಂತ ಬರಿಬೇಕು, ಕಾಗೆ ಕಾವತ್ತು. ಕೀರ್ತಿ ಅಂತ ಇದೆ. ಕೀರುತಿ ಅಂತ ಬರೆಯಬೇಕು. ಪುಸ್ತಕ ಅಂತ ಇದೆ. ಅದಕ್ಕೆ ನಾವು ಹೊತ್ತಿಗೆ ಅಂತ ಬರೆಯಬೇಕು. ಬನ್ನಿ ವಿದ್ಯಾರ್ಥಿಗಳೇ, ನಂತರದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. 2 ಲೆಟ್ರನ್ನು ಕೊಟ್ಟಿದ್ದಾರೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಅಂತ. ಒಂದು ಫಾರ್ಮಲ್ ಇದೆ, ಒಂದು ಇನ್ಫಾರ್ಮಲು. ಧನ್ಯವಾದಗಳು. ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷು ಔಟ್ ಆಫ್ ಔಟ್ ತೆಗಿಲಿಕ್ಕೋಸ್ಕರ 100% ಎಕ್ಸಾಮಲ್ಲಿ ನಿಮಗೆ ಸ್ಕೋರ್ ಆಗಲಿಕ್ಕೋಸ್ಕರ ಇಂಪಾರ್ಟೆಂಟ್ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಗ್ರಾಮರಿನ ಹಾಗೂ ಕ್ವಶನ್ ಆನ್ಸರ್ಸ್ಗಳದ್ದು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಕಳಿಸೋದು ಮರೆಯಬೇಡಿ.